ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ.
ನೋಡಿ, ಆ ಹಲ್ಲೆ ಮಾಡುವಾಗ ಅವರ ರೇಣು ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ರೇಣು ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ರೇಣು ಪಡಿತೀನಿ. ಇನ್ನು ರೇಣುಕಸ್ವಾಮಿ ರೀತಿಯಲ್ಲಿಯೇ ಮತ್ತೊಂದು ಹಲ್ಲೆ ನಡೆದಿರೋದು. ಯುವಕನ ಮೇಲೆ ರಾಕ್ಷಸರಂತೆ 6-7 ಜನ ಮುಗಿಬಿದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಕೊಲೆ ಇನ್ನೂ ಕೂಡ ಮರ್ತಿಲ್ಲ. ಅಷ್ಟರಲ್ಲೇ ಮತ್ತೊಂದು ಅದೇ ಮಾದರಿಯ ಪ್ರಕರಣ ಬಯಲಾಗಿದೆ. ರೇಣುಕಸ್ವಾಮಿ ಮೇಲಿನ ಹಲ್ಲೆ ಯಾವ ರೀತಿಯಾಗಿತ್ತು, ಗ್ಯಾಂಗ್ ಯಾವ ರೀತಿ ದಾಳಿಯನ್ನು ನಡೆಸಿತ್ತು, ರಿಪಬ್ಲಿಕ್ ಕನ್ನಡದಲ್ಲಿದೆ ಹಲ್ಲೆಯ ಎಕ್ಸ್ಕ್ಲೂಸಿವ್. ಹುಡುಗಿ ವಿಚಾರದಲ್ಲಿ ಯುವಕನ ಮೇಲೆ ಹಲ್ಲೆ, ರೇಣುಕಸ್ವಾಮಿಯ ಹೆಸರು ಹೇಳುತ್ತಲೇ ಕೀಚಕರಿಂದ ಹಲ್ಲೆ ನಡೆದಿರೋದು. ನಟ ದರ್ಶನ್ ಕೇಸ್ ಉಲ್ಲೇಖಿಸುತ್ತಲೇ ಹಲ್ಲೆ ಮಾಡಿದೆ ಈ ಗುಂಪು. A1 ಹೇಮಂತ್, A2 ನಾನು ಎನ್ನುತ್ತಿರುವ ಒಬ್ಬ ಆರೋಪಿ. ನೋಡಿ, ಆ ಹಲ್ಲೆ ಮಾಡುವಾಗ ಅವರ ರೇಣು